ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಓಕೆ, ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಮದುವೆ ಆಗ್ತಾರೆ, ಇವರಿಬ್ರು ಕೂಡ ಲವ್ ಅಲ್ಲಿ ಬಿದ್ದಿದ್ದಾರೆ ಅಂತಕ್ಕಂಥ ಸುದ್ದಿಯನ್ನ ಮೊದಲು ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿತ್ತು. ಆದ್ರೆ ಆ ಸಂದರ್ಭದಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಇಬ್ರು ಕೂಡ ಅದನ್ನ ಅಲ್ಲಗಳೆದಿದ್ರು. ಆದ್ರೆ ಈಗ ಇದು ಜಗಜ್ಜಾಹೀರಾಗಿದೆ. ಯಾಕೆಂತಂದ್ರೆ ರಕ್ಷಿತ್ ಶೆಟ್ಟಿ ಅವರ ಬರ್ತ್ಡೇಗೆ ಒಂದು ಗಿಫ್ಟ್ ಅನ್ನ ಕೂಡ ರಶ್ಮಿಕಾ ಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಪುಟ್ಟ ಫ್ಯಾಮಿಲಿಗೆ ಸ್ವಾಗತ ಅಂತಕ್ಕಂಥ ಒಂದು ಸ್ಟೇಟಸ್ ಅನ್ನ ರಶ್ಮಿಕಾ ಮಂದಣ್ಣ ಫೇಸ್ಬುಕ್ ನಲ್ಲಿ ಹಾಕೊಂಡಿದ್ದಾರೆ. ಜುಲೈ 3ನೇ ತಾರೀಕು ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಅವರ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿದೆ. ಈ ಬಗ್ಗೆ ಮಾಲ್ತೇಶ್ ಜಗಿನ್ ನಮ್ಮ ಪ್ರತಿನಿಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾಲ್ತೇಶ್, ಆರಂಭದಲ್ಲಿ ಈ ಸುದ್ದಿಯನ್ನ ಇಬ್ರು ಕೂಡ ಅಂದ್ರೆ ರಕ್ಷಿತ್ ಕೂಡ ಅಲ್ಲಗಳೆದಿದ್ರು, ರಶ್ಮಿಕಾ ಮಂದಣ್ಣ ಕೂಡ ಅಲ್ಲಗಳೆದಿದ್ರು. ಆದ್ರೂ ಸುದ್ದಿಯನ್ನ ಮೊದಲು ನಾವು ಬ್ರೇಕ್ ಮಾಡಿದ್ವಿ. ಈಗ ಜುಲೈ 3ನೇ ತಾರೀಕಿಗೆ ಅವರ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನಿದೆ ತಮ್ಮ ಹತ್ರ ಮಾಹಿತಿ ಜಗಿನ್? ಎಸ್ ಅರವಿಂದ್, ಏನು ಅಂತಂದ್ರೆ ಹಲವು ದಿನಗಳಿಂದ ಏನು ಕಿರಿಕ್ ಜೋಡಿ ಒಂದಾಗ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾನೆ ಇತ್ತು. ಸೊ ಅದಕ್ಕೆ ಇವತ್ತು ಅಧಿಕೃತವಾಗಿ ಒಂದು ರೀತಿ ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ರಕ್ಷಿತ್ ಮತ್ತು ರಶ್ಮಿಕಾ ಮತ್ತೆ ಒಂದಾಗ್ತಾರೆ, ಪ್ರೀತಿ ಆಗಿದೆ ಅನ್ನುವಂತಹ ಮಾತುಗಳನ್ನ ನಾವು ಆವಾಗ ಕೇಳ್ತಾನೆ ಇದ್ವಿ. ಇವತ್ತು ರಕ್ಷಿತ್ ಅವರ ಬರ್ಡೇ ಗಿಫ್ಟ್ ಆಗಿ ಏನಂತಂದ್ರೆ ಒಂದು ರೀತಿ ರಶ್ಮಿಕಾ ಮತ್ತು ರಕ್ಷಿತ್ ಅವರ ಪ್ರೀತಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಅಧಿಕೃತವಾಗಿ ಗೊತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ನೀವೆಲ್ಲ ನೋಡ್ತಾ ಇರ್ಬೋದು, ಒಂದು ಬರ್ಡೇ ಸಂಭ್ರಮದಲ್ಲಿ ರಕ್ಷಿತ್ ಅವರಿದ್ದಾರೆ, ಜೊತೆಗೆ ಅಭಿಮಾನಿಗಳು ಕೂಡ ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಈಗ ನೋಡ್ತಾ ಇರ್ಬೋದು, ರಕ್ಷಿತ್ ಅವರಿಗೆ ಶುಭಾಶಯ ಕೋರ್ಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ. ಬೆಳಗ್ಗಿನಿಂದನೇ ಅವರ ನಿವಾಸದ ಆಗಮಿಸಿದ್ದಾರೆ. ಸೊ ಈಗ ಏನಂತಂದ್ರೆ ರಶ್ಮಿಕಾ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ಸಿಕ್ಕಿರುತ್ತೆ. ಸೊ ಅದೇನು ಅಂತ ಕೇಳುವಂತಹ ಪ್ರಯತ್ನ. ಇನ್ನು ರಶ್ಮಿಕಾ ಅವರ ತಂದೆ ಕೂಡ ಒಂದು ಬ್ರಾಸ್ಲೆಟ್ ನ ಗಿಫ್ಟ್ ಆಗಿ ನೀಡಿ ಸೊ ನಮ್ಮ ಫ್ಯಾಮಿಲಿಗೆ ಸ್ವಾಗತ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಕೊಟ್ಟಾಗ್ಲೇ ಕನ್ಫರ್ಮ್ ಆಗೋಗಿದೆ. ಎರಡೂ ಫ್ಯಾಮಿಲಿ ಕಡೆಯಿಂದ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಸೊ ಇನ್ನು ಮದುವೆ ಆಗ್ತಾರೆ, ಒಂದಾಗ್ತಾರೆ ನಿಜ ಜೀವನದಲ್ಲಿ ಅನ್ನುವಂಥದ್ದು. ಸೊ ಇನ್ನು ಕಿರಿಕ್ ಜೋಡಿಯ ಈ ಒಂದು ಪ್ರೇಮ ಬಗ್ಗೆ ಅವ್ರನ್ನೇ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಒಂದು ಏನಂತಂದ್ರೆ ರಕ್ಷಿತ್ ಮತ್ತು ರಶ್ಮಿಕಾ ಕಿರಿಕ್ ಸಿನಿಮಾದಲ್ಲಿ ಒಂದಾಗಿದ್ರು. ಸೊ ಅದಾದ ನಂತರ ಅವರಿಬ್ರು ಕೂಡ ಜೊತೆಯಾಗಿ ಏನಂತಂದ್ರೆ ನಿಜ ಜೀವನದಲ್ಲೂ ಇರ್ತಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಿತ್ತು. ಸೊ ಈಗ ಏನಂತಂದ್ರೆ ಇವತ್ತು ಬರ್ಡೇ ದಿನವಾಗಿರೋದ್ರಿಂದ ಸೊ ಒಂದು ರಶ್ಮಿಕಾ ಕೂಡ ರಕ್ಷಿತ್ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ರಾತ್ರಿನೂ ಕೂಡ ಅವರ ಜೊತೆಯಲ್ಲೇ ಕೂಡ ಇವತ್ತು ಬರ್ಡೇಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು. ಆದ್ರೆ ರಕ್ಷಿತ್ ಮಾತ್ರ ಈಗ ಸದ್ಯಕ್ಕೆ ಅಭಿಮಾನಿಗಳ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸರ್, ಒಂದು ಇವತ್ತು ನಿಮಗೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಸೊ ಹೇಗೆ ಅನಿಸ್ತಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಡಬಲ್ ಧಮಾಕ ಯಾಕೆ? ಅದೇ ಫಸ್ಟ್ ಹ್ಯಾಪಿ ಬರ್ಡೇ, ಹಾಗೆ ಕಂಗ್ರಾಟ್ಸ್ ಫಾರ್ ಯುವರ್ ಲವ್ ಅಂಡ್ ಅಪ್ಕಮಿಂಗ್ ಫ್ಯೂಚರ್. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಹೋದ ವರ್ಷ ಈ ಟೈಮಲ್ಲಿ ಗೋಧಿ ಬಣ್ಣ ಸರಳ ಫಿಲ್ಮ್ ರಿಲೀಸ್ ಆಗಿತ್ತು. ಬಟ್ ಅವಾಗ ರಿಲೀಸ್ ಆದಾಗ ಈ ಸಿನಿಮಾ ಎಷ್ಟು ಚೆನ್ನಾಗಿ ಓಡುತ್ತೆ ಅನ್ನೋದು ಏನೋ ಐಡಿಯಾ ಇರಲಿಲ್ಲ. ಅದರ ನಂತರ ಅದು ರಿಲೀಸ್ ಆಗಿ ಅದು ಚೆನ್ನಾಗಿ ಓಡಿ, ಕಿರಿಕ್ ಪಾರ್ಟಿನೂ ಗೋಧಿ ಬಣ್ಣ ಸರಳ 100 days ಓಡಿ, ಕಿರಿಕ್ ಪಾರ್ಟಿ ರಿಲೀಸ್ ಆಗಿ ಅದು 150 days ಮುಗಿತಾ ಬಂತು. ಒಂದು ವರ್ಷದಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗುತ್ತಾ ಅನ್ನೋದು ಕೆಲವು ಸಲ ನಂಬಕ್ಕಾಗಲ್ಲ. ಸೊ ಒಬ್ವಿಯಸ್ಲಿ ಖುಷಿ ಆಗ್ತದೆ. ಓಕೆ, ಒಂದು ಸರ್ ಕಿರಿಕ್ ಪಾರ್ಟಿ ಸಕ್ಸಸ್, ಹಾಗೆ ಏನು ಅಂತಂದ್ರೆ ಲವ್ ಅಲ್ಲೂ ಸಕ್ಸಸ್. ರಕ್ಷಿತ್ ಲವ್ ಬಗ್ಗೆ ಏನ್ ಹೇಳ್ತಾರೆ? ಅದಕ್ಕೆ ಖುಷಿ ಆಗ್ತದೆ ಅಷ್ಟೇ, ಇನ್ನೇನ್ ಹೇಳಕ್ಕಾಗತ್ತೆ. ನೀವು ಲವ್ ಮಾಡಿರ್ತೀರ, ನಿಮ್ಗೆ ಗೊತ್ತಿರುತ್ತೆ. ಅಭಿಮಾನಿಗಳ ಮುಂದೆ ಒಂದ್ ರೀತಿ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ಕಿರಿಕ್ ಜೋಡಿ ಸಾಕಷ್ಟು ಲವರ್ಸ್ ಗಳಿಗೆ ಇನ್ಸ್ಪಿರೇಷನ್ ಆಯ್ತು. ಈಗಾಗಲೇ ನೀವಂದ್ರೆ ಬೆಳಗಾಂನಲ್ಲಿರ್ತಕ್ಕಂಥ ಪ್ರೇಮಿಗಳಿಗೆ ಒಂದು ಇನ್ಸ್ಪಿರೇಷನ್ ಆಗಿತ್ತು ನಿಮ್ ಸ್ಟೋರಿ. ಸೊ ನೀವು ಕೂಡ ಒಂದಾಗ್ತಾ ಇದ್ದೀರಾ. ಸೊ ಹೇಗೆಲ್ಲ ಆಯ್ತು ಅನ್ನೋ ಒಂದು ಸಣ್ಣ ಕ್ಲೂ. ಹೇಗೆಲ್ಲ ಆಯ್ತು ಅನ್ನೋದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇವಾಗ. ಐ ಥಿಂಕ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಯು ಶುಡ್ ಗೋ ಥ್ರೂ ಇಟ್. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಯು ಕಾಂಟ್ ಪುಟ್ ಇಟ್ ಇನ್ ವರ್ಡ್ಸ್. ಓಕೆ ಸರ್, ರಶ್ಮಿಕಾ ಅವ್ರ ಕಡೆಯಿಂದ ಸಿಕ್ಕಿರ್ತಕ್ಕಂಥ ಗಿಫ್ಟ್ ಏನು ಈ ಬರ್ಡೇಗೆ? ರಶ್ಮಿಕಾ ಅವ್ರ ಕಡೆಯಿಂದ ಸಿಕ್ಕಿರೋ ಗಿಫ್ಟ್ ನಿನ್ನೆ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಅದು ಬಿಟ್ರೆ ಸುಮಾರು ಸಿಕ್ಕಿದೆ. ಅಂದ್ರೆ ರಶ್ಮಿಕಾ ಅಂತ ಅಲ್ಲ, ಎಲ್ಲ ಫ್ರೆಂಡ್ಸ್
ಎಲ್ಲರೂ ಸೇರಿ ಒಂದಿಷ್ಟು ಗಿಫ್ಟ್ ಕೊಟ್ಟಿದ್ದಾರೆ. ದೊಡ್ಡ ಲಿಸ್ಟ್ ಇದೆ ಅದು ಇವಾಗ. ಒಂದು ಕಡೆ ರಶ್ಮಿಕಾನ್ ಫ್ಯಾನ್ಸ್ ಹೊಟ್ಟೆ ಹೊರ್ಕೋತಾ ಇದಾರೆ, ನಮ್ಮ ಹುಡುಗಿ ಮಿಸ್ ಆದ್ಲಲ್ಲ ಅಂತ. ಇನ್ನೊಂದ್ ಕಡೆ ಹುಡುಗಿರು ಹೊಟ್ಟೆ ಹೊರ್ಕೋತಾ ಇದಾರೆ, ರಕ್ಷಿತ್ ಮಿಸ್ ಆದ್ರಲ್ಲ ಅಂತ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮದುವೆಗೆ ಇನ್ನು 2 ವರ್ಷ ಇದೆ. ಸೊ ಅಂಟಿಲ್ ದೆನ್ ವಿ ಆರ್ ಸ್ಟಿಲ್ ಕಮಿಟೆಡ್ ಬಟ್ ಸಿಂಗಲ್. ಓಕೆ, ಅವರ ಫಾದರ್ ಕಡೆಯಿಂದ ಒಂದು ಗಿಫ್ಟ್ ಸಿಕ್ಕು, ಫ್ಯಾಮಿಲಿಗೆ ವೆಲ್ಕಮ್ ಅಂತ ಹೇಳಿದ್ದಾರೆ. ಸೊ ಆ ಬಗ್ಗೆ ಏನ್ ಹೇಳಿ? ಅದು ಸಿಕ್ಕಿ ಆಕ್ಚುಲಿ ಆಲ್ಮೋಸ್ಟ್ ಆಯ್ತು, 10 days ಆಯ್ತು. ಅದು ಹೇಳೋದೇನಿದೆ ಅದ್ರ ಬಗ್ಗೆ ನನಗೆ ಏನು ಒಂದು ಫಸ್ಟ್ ನಾವು ಪಬ್ಲಿಕ್ ಟಿವಿಲಿ ಪ್ರಸಾರ ಮಾಡಿದ್ವಿ, ಅವತ್ತು ರಕ್ಷಿತ್ ಅವರ ನಗುವಲ್ಲೇ ಒಂದು ರಿಯಾಕ್ಷನ್ ಕೊಟ್ಟಿದ್ರು. ಅವತ್ತೇ ಕನ್ಫರ್ಮ್ ಮಾಡಿದ್ವಿ ರಕ್ಷಿತ್ ಅವ್ರ ಮನಸ್ಸಲ್ಲಿ, ರಶ್ಮಿಕಾ ಅವ್ರ ಮನಸ್ಸಲ್ಲಿ ಏನಿದೆ ಅಂತ. ಆಕ್ಚುಲಿ ನೀವೇ ದಾರಿ ಮಾಡಿಕೊಟ್ಟಿರೋದು. ಅಲ್ಲಿವರೆಗೂ ನಮಗೂ ಒಳಗಡೆ ಇತ್ತು ಅಂತ ಬಿಟ್ರೆ, ನಾವು ಹೋಗಿ ಪೇರೆಂಟ್ಸ್ ಹತ್ರ ಮಾತಾಡಿರ್ಲಿಲ್ಲ, ನಾವು ಕ್ಲಿಯರ್ ಕಟ್ ಆಗಿ ನಾವೇ ಮಾತಾಡ್ಕೊಂಡಿಲ್ಲ. ಬಟ್ ನೀವು ಅದನ್ನ ಸುದ್ದಿ ಮಾಡಿದ್ಮೇಲೆ ಸರಿ ಇವಾಗ ಇನ್ನೂ ಜಾಸ್ತಿ ಮಾತಾಡೋ ಮುಂಚೆ ನಾವೇ ಏನಾದ್ರು ಒಂದು ಡಿಸಿಷನ್ ಬರೋಣ ಅಂತ ಹೇಳಿ ನಾನೇ ಹೋಗಿ ಮಾತಾಡಿದೆ ಅವ್ರ ಪೇರೆಂಟ್ಸ್ ಹತ್ರ. ಅಂಡ್ ಸೊ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಹಂಗೆ ಕಂಗ್ರಾಟ್ಸ್ ಸರ್. ಒಂದು ಈಗ ಜುಲೈ 3ಕ್ಕೆ ಎಂಗೇಜ್ಮೆಂಟ್ ಆಗುತ್ತೆ. ಸೊ ಇನ್ನೊಂದು ವರ್ಷದಲ್ಲಿ ಮದುವೆ ಆಗ್ತಾರೆ ಅನ್ನೋಂಥ ಮಾತು ಕೇಳ್ತೀರಾ? 1 ವರ್ಷ ಇಲ್ಲ, ಐ ಥಿಂಕ್ ಫಸ್ಟ್ ಇವಾಗ ಅವನೇ ಶ್ರೀಮನ್ನಾರಾಯಣ ಮುಗಿಸಿ ಅದ್ರ ನಂತರ ನಾನು ತಗ್ಸ್ ಆಫ್ ಮಾಲ್ಗುಡಿ ಮಾಡಬೇಕಾದ್ರೆ ಈ ಟೆನ್ಷನ್ಸ್ಗಳನ್ನ ಇಟ್ಕೊಳಕ್ಕಾಗಲ್ಲ. ಅಂದ್ರೆ ಮದುವೆ ಆದ್ಮೇಲೆ ಇಟ್ಸ್ ಅ ಹ್ಯೂಜ್ ಕಮಿಟ್ಮೆಂಟ್ ಅಲ್ವಾ. ಸೊ ಐ ವಾಂಟ್ ಟು ಫಿನಿಶ್ ತಗ್ಸ್ ಆಫ್ ಮಾಲ್ಗುಡಿ ಫಸ್ಟ್ ಅಂಡ್ ದೆನ್ ಅದರ ನಂತರ ಏನಿದ್ರು ಮದುವೆದ್ದು ಯೋಚನೆ. ಇವಾಗ ನೀವು ದಾರಿ ಮಾಡಿ ಕೊಟ್ಟಿರೋದಕ್ಕೆ ಒಂದು ಎಂಗೇಜ್ಮೆಂಟ್ ಆಗ್ತಿದೆ ಅಷ್ಟೇ. ಓಕೆ, ಹಾಗಾದ್ರೆ ಪಬ್ಲಿಕ್ ಟಿವಿ ಕೇಳಿದಾಗ ಹೇಗೆ ಅನ್ಸಿತ್ತು, ಈಗ ಹೇಗೆ ಅನಿಸ್ತಾ ಇದೆ? ಆವಾಗ ಕೇಳಿದಾಗ್ಲೂ ಸ್ವಲ್ಪ ಮುಜುಗರ ಆಗಿತ್ತು, ಇವಾಗ ಕೇಳಿದಾಗ್ಲೂ ಸ್ವಲ್ಪ ಮುಜುಗರನೇ ಆಗ್ತಿದೆ. ಸರ್ ಫೈನಲಿ ಸಾಕಷ್ಟು ಅಭಿಮಾನಿಗಳು ಆಗಮಿಸಿದ್ದಾರೆ, ಬರ್ಡೇ ವಿಶ್ ಮಾಡ್ತಾ ಇದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ದಿನ? ಐ ಥಿಂಕ್ ನಾವು ಪ್ರತಿ ಸಿನಿಮಾದಲ್ಲೂ ಒಂದೊಂದು ಸಿನಿಮಾ ಮಾಡ್ಬೇಕಾದ್ರೆ 1 ವರ್ಷ 1.5 ವರ್ಷ ಕೆಲಸ ಮಾಡ್ತೀವಿ. ಅದ್ರ ಪ್ರತಿಫಲ ನಾವು ಕೇಳ್ಕೊಳ್ಳೋದು ಇಷ್ಟೇ, ಜನರಿಗೆ ಅದನ್ನ ಇಷ್ಟ ಆಗಬೇಕು, ಜನರಿಗೆ ನಾವು ಇಷ್ಟ ಆಗಬೇಕು ಅನ್ನೋದಷ್ಟೇ. ಅಂಡ್ ನಾ ಹೇಳಿದಾಗೆ ಲಾಸ್ಟ್ 1 year ಅಲ್ಲಿ ತುಂಬಾ ಚೇಂಜಸ್ ಆಗಿದೆ. ಅಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಹೂ ಹಸ್ ಮೇಡ್ ದಿಸ್ ಪಾಸಿಬಲ್. ಕಿರಿಕ್ ಪಾರ್ಟಿ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದಮ್. ಸರ್ ಫೈನಲಿ ಒಂದು ಪ್ರಶ್ನೆ, ಲವ್ ಇಸ್ ಬ್ಲೈಂಡ್ ಅಂತಾರೆ. ಸೊ ರಶ್ಮಿಕಾ ಅವರಲ್ಲಿ ರಕ್ಷಿತ್ ಇಷ್ಟಪಡ್ತಕ್ಕಂಥ ಗುಣ ಯಾವುದು? ರಕ್ಷಿತ್ ರಶ್ಮಿಕಾರಲ್ಲಿ ಇಷ್ಟಪಡ್ತಕ್ಕಂಥ ಗುಣ ಯಾವುದು? ಲವ್ ಇಸ್ ಬ್ಲೈಂಡ್ ಅಲ್ವಾ ಸರ್? ಹಾಗಾದ್ರೆ ಈ ಮೊದಲು ಯಾವತ್ತು ರಕ್ಷಿತ್ ಅವರಲ್ಲಿ ಲವ್ ಆಗಿರ್ಲಿಲ್ವಾ? ಕಾಲೇಜಲ್ಲಿ ನಾನು ಕಿರಿಕ್ ಪಾರ್ಟಿ ಮಾಡಿದ್ದೀನಲ್ಲ, ಅದಲ್ಲಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಸರ್. ಒನ್ಸ್ ಅಗೈನ್ ಕಂಗ್ರಾಟ್ಸ್ ಅಂಡ್ ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಏನಂತಂದ್ರೆ ಸದ್ಯ ಹುಟ್ಟುಹಬ್ಬದ ಸಂಭ್ರಮದಲ್ಲಿರ್ತಕ್ಕಂತಹ ರಕ್ಷಿತ್ ಶೆಟ್ಟಿ ಅವರ ಮಾತಾಗಿತ್ತು. ಇವತ್ತು ಅಧಿಕೃತವಾಗಿ ಫ್ಯಾನ್ಸ್ ಜೊತೆ ಅವರು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ತಮ್ಮ ಪ್ರೀತಿ ಬಗ್ಗೆ ಕೂಡ ಮಾತನಾಡಿರುವಂತದ್ದು. ಸೊ ಈಗಾಗಲೇ ನೋಡಿದ್ರು, ಕೇಳಿಸ್ಕೊಂಡ್ರಿ ಅಂತಾನೆ ಹೇಳ್ಬೋದು. ಅರವಿಂದ್, ಥ್ಯಾಂಕ್ ಯು ಜಗೀನ್.